ಫೈನಲ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಕಾಲ್ ಮಾಡಿದ್ರು ಎಲ್ಲಿದೆಯಾ ಅಂತೇಳಿ ಫುಲ್ಲು ಸ್ವಲ್ಪ ಚಿಂತೆ ಇದ್ದಾರೆ ಅಂತ ಅನಿಸುತ್ತೆ. ಈಗ ತಾನೇ ಗುಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿ ಹೇಳಿದ್ರು ಸರ್ ಈಗ ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದಾರೆ. ಆಯಿತು ಟೈಮ್ ಬಂದುಬಿಟ್ಟು ಈಗ ಬಿಡ್ತಾ ಇದ್ದೀನಿ. ನಮ್ಮಮ್ಮ ಅಲ್ಲಿಂದನೇ ಬಾಯ್ ಅಂತಿದ್ದಾಳೆ. ಹರೇ ಕೃಷ್ಣಮ್ಮ ಬಾಯ್ ಬಾಯ್ ಬಾಯ್. ಈಗ ಹೋಗೋಣ ಬನ್ನಿ. ಕೈ ತುಂಬ ಗ್ಲೌಸ್ ಹಾಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚಳಿ ಫುಲ್ ಇದೆಯಲ್ಲ, ಅದಕ್ಕೋಸ್ಕರನೇ ಅಮ್ಮ ಕೇರಾಗಿ ಟೋಪಿ ಕೈ ಗ್ಲೌಸ್ ಅಂತ ಹಾಕೊಂಡು ಕಳಿಸ್ತಾ ಇದ್ದಾರೆ. ಈಗ ಹೋಗೋಣ ಬನ್ನಿ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 6:20 ಆಗಿದೆ. ಬೆಳಗ್ಗೆ ಬಂದು ಬಿಸಿ ಸ್ನಾನ ಮಾಡಿ ಈ ಗುಡಿ ಹೋಗ್ತಾ ಇದ್ದೀನಿ. ಚಳಿ ಹೆಂಗಿದೆ ಗೊತ್ತಾ ಗೈಸ್, ನಿಜವಾಗ್ಲೂ ಫುಲ್ಲು ಚಳಿ ಇದೆ. ನಮ್ಮಮ್ಮ ಅದಕ್ಕೆ ಕೈ ಇದಾಗ್ಬಿಡ್ದು ಅಂತೇಳಿ ಕೈ ಗ್ಲೌಸ್ ಹಾಕೊಂಡು ಹೋಗ್ತೀನಿ. ನೋಡಿ ಕೊಡ್ತಾರೆ ನಮ್ಮಮ್ಮ. ಗ್ಲೌಸ್ ಹಾಕೊಂಡು ಹೋಗೋಕೆ ಇದಾಗುತ್ತೆ. ಬನ್ನಿ ಹೋಗೋಣ, ಪೂಜೆ ಮುಗಿಸಿ ಮತ್ತೆ ಜಲ್ದಿ ಸಿಗೋಣ ನಿಮಗೆ. ಇವರು ನಮ್ಮ ಅಜ್ಜಿ. ಹರೇ ಕೃಷ್ಣ ಜಿ, ಆರಾಮಿದ್ದಾರಾ? ಹರೇ ಕೃಷ್ಣ, ಆರಾಮಿದ್ದೀವಿ. ಆರಾಮಿದ್ದಾರಾ? ಎಷ್ಟು ಗಂಟೆಗೆ ಬಂದ್ರಿ? 4:45. ಸೊ ದಾವಣಗೆರೆಯಿಂದ ಎಕ್ಸಾಕ್ಟ್ 4:30ಗೆ ಇಲ್ಲಿ ಬಂದಿದ್ದಾರೆ. ಎಷ್ಟು ನಾನು ಗುಡಿಗೆ ಹೋಗೋ ಅಷ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಆಯ್ತು ರೀ. ಈಗ ಬಿಡ್ತಾ ಇದ್ದೀನಿ. ನಮ್ಮಮ್ಮ ಅಲ್ಲಿಂದನೇ ಬಾಯ್ ಅಂತಿದ್ದಾಳೆ. ಹರೇ ಕೃಷ್ಣಮ್ಮ ಬಾಯ್ ಬಾಯ್ ಬಾಯ್. ಈಗ ಹೋಗೋಣ ಬನ್ನಿ. ಕೈ ತುಂಬ ಗ್ಲೌಸ್ ಹಾಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚಳಿ ಫುಲ್ ಇದೆಯಲ್ಲ, ಅದಕ್ಕೋಸ್ಕರನೇ ಅಮ್ಮ ಕೇರಾಗಿ ಟೋಪಿ ಕೈ ಗ್ಲೌಸ್ ಅಂತ ಹಾಕೊಂಡು ಕಳಿಸ್ತಾ ಇದ್ದಾರೆ. ಈಗ ಹೋಗೋಣ ಬನ್ನಿ. ಮನೆಯಿಂದ ಈಗ ಬಿಟ್ಟೆ, ಜಲ್ದಿ ಹೋಗೋಣ. ಚಳಿ ನೋಡಿ ಎಂಥ ಬರೀ ಇದೆ, ಫುಲ್ ಚಳಿ ಮಾತ್ರ. ಅದಕ್ಕೆ ಅಮ್ಮ ಬೆಳಗ್ಗೆ ಗ್ಲೌಸ್ ಹಾಕೊಂಡು ಕಳಿಸಿದ್ವಿ. ಹೀಗೆ ಯಾಕಂದರೆ ಸ್ವಲ್ಪ ಬೆಚ್ಚಗಿರಲಿ ಅಂತ ಕೈ ಮಾತ್ರ, ಅದಕ್ಕೋಸ್ಕರ ಈಗ ಗಾಡಿಗೆ ಹೋಗೋಣ ಬನ್ನಿ. ನಾನು ಕೂಡ ಫುಲ್ ಪ್ಯಾಕ್ ಆಗಿದ್ದೀನಿ. ಬಟ್ ಟಾಪ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಕೈ ಮಾತ್ರ ಫುಲ್ಲು ಕವರ್ ಆಗಿದೆ. ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಗೈಸ್ ನಿಜವಾಗ್ಲೂ. ಅಲ್ಲಿ ಹೆಂಗಿದ್ದು ಹೋಗಿ ಬೋರ್ ನೀರನ್ನ ಸ್ನಾನ ಮಾಡ್ತಿದ್ದಾರೆ, ಸ್ವಲ್ಪ ಬೆಚ್ಚಗೆ ಬರ್ತವೆ ಬೋರ್ ನೀರು. ಈಗ ಹೋಗೋಣ ಬನ್ನಿ ಮನೆಗೆ. ಮಾರ್ಕ್ ಕೂಡ ನೋಡ್ತಾ ಇರ್ಬೋದು. ಬೆಳಗ್ಗೆ ಎಲ್ಲರೂ ಹಾಲ್ ಮಾರಕ್ಕೆ ಬರ್ತಾರೆ. ಅಂದರೆ ಬೆಳಗ್ಗೆ ಎಕ್ಸಾಕ್ಟ್ 5 ಗಂಟೆ ಬರುತ್ತೆ ರೋಡು. ಎಲ್ಲರೂ ಹಾಲ್ ಮಾಡ್ತಾರೆ. ಈಗ ನೋಡಿ ರೋಡ್ ಎಷ್ಟು ಖಾಲಿ ಇದೆ ಅಂದರೆ ಫುಲ್ಲು ರೋಡ್ ಖಾಲಿ ಇದೆ. ತೆಂಗಿನಕಾಯಿ ಶಾಪ್ಸು ಬೆಳಗ್ಗೆ, ಯಾಕಂದರೆ ದೇವ್ರ ಪೂಜಾ ಐಟಮ್ಸು ಬೆಳಗ್ಗೆಲ್ಲ ಓಪನ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ನಾನು ಈಗ ಹೋಗ್ತಾ ಇರೋದು ಮಾರ್ಕೆಟ್ ಬಜಾರಿಂದ, ವೆಜಿಟೇಬಲ್ಸು ಬಜಾರು. ಅಲ್ಲಿಷ್ಟು ಬೆಳಗ್ಗೆನೇ 6 ಗಂಟೆಗೆ ಫುಲ್ ರಶ್ ಇರ್ತದೆ. ಅದಕ್ಕೋಸ್ಕರ ಇವತ್ತೇನು ರಶ್ ಇಲ್ಲ, ಬಟ್ ತೋರ್ಸೋಕ್ಕಾಗಲ್ಲ. ಸೊ ಗುಡಿಗೆ ಹೋಗೋಣ ಬನ್ನಿ. ಈ ಗುಡಿಗೆ ಬಂದಿದ್ದೀನಿ. ಈ ಗುಡಿಗೆ ಹೋಗೋಣ ಬನ್ನಿ. ಜಲ್ದಿ ನಾನು ಸಾಮಾನು ನೋಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಒಮ್ಮೆಲೆ ಸಿಗ್ತೀನಿ ನಿಮಗೆ. ಫೈನಲಿ ಆಗಿ ಪೂಜೆ ಮುಗಿದಾಯಿತು. ಪೂಜೆ ಮುಗಿದಾಗ ಎಕ್ಸಾಕ್ಟ್ 7:30 ಆಗಿತ್ತು. ಅದಕ್ಕೆ ಮಾಮ ಅಂತಾರೆ ಜಲ್ದಿ ಪೂಜೆ ಮಾಡಿದೆ, ಜಲ್ದಿ ಬಿದ್ದು ಅಂತ. ಸೊ ಅದಕ್ಕೋಸ್ಕರ ಕೃಷ್ಣ ಬಂದಿದ್ದಾನೆ. ಎಕ್ಸಾಕ್ಟ್ ಮಂಗಳಾರತಿ ಮಾಡ್ಬೇಕಾದ್ರೆ ಕೃಷ್ಣ ಬಂದಿದ್ದಾನೆ. ಆದಷ್ಟು ಬೇಗ ಬಟ್ಟೆ ಚೇಂಜ್ ಮಾಡೋದು ಒದ್ದಿದ್ದಾರ, ಜಾಸ್ತಿ ಹೊತ್ತು ಒದ್ದು ಉಟ್ಕೋಬಾರ್ದಂತೆ. ಅದಕ್ಕೋಸ್ಕರ ಫೈನಲಿ ಡ್ರೆಸ್ ಚೇಂಜ್ ಆಯಿತು, ಪ್ಲೇಸ್ ಕೂಡ ಚೇಂಜ್ ಆಯಿತು, ಪ್ರದರ್ಶನ ಆಗ್ತಾಯಿದ್ದೆ. ಬನ್ನಿ ಸರ್ ಈಗ ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದಾರೆ. ಆಯಿತು ಟೈಮ್ ಬಂದುಬಿಟ್ಟು 11:50 ಆಗಿದೆ. ಎಕ್ಸಾಕ್ಟ್ 11:50ಗೆ ಆಚಾರ ಹೋಗ್ಬಿಡ್ತಾರೆ. ಯಾಕಂದರೆ ಟ್ರೀಟ್ಮೆಂಟ್ ಮಿಸ್ ಆಗೋದು ಹೋದಿಲ್ಲ ಆಚಾರ. ಎಕ್ಸಾಕ್ಟ್ ನಾವೀಗ 12 o'clockಗೆ ಗಣೇಶನಂದು ಅವ್ರ ಮಗಳು ತೊಟ್ಲ ಇದೆ, ಹೋಗ್ತಾ ಇದ್ದೀವಿ. ಎಲ್ಲೂ ಇಲ್ಲ, ಸಂತೋಷ ಪತ್ರ ಅಪೋಸಿಟ್ ಇದೆ, ರಾಮರಾಜ್ ಇದೆ, ಎಲ್ಲ ಅಲ್ಲೇ ಇದೆ, ಹೋಗ್ತಾ ಇದ್ದೀವಿ ಎಲ್ಲರೂ. ನಾನು ಕೃಷ್ಣ ಅದ್ರ ಮೇಲೆ ಇದು ರಾಮರಾಜ್ ಇಲ್ಲ, ಅದ್ರ ಮೇಲೆ. ಈಗ ಹೋಗೋಣ ಬನ್ನಿ. 8 ಗಂಟೆ ಮುಂದೆ ನೋಡ್ರಿ ಬರ್ತಡೇ ಮಾಡ್ಕೊಳ್ಳೋಕ್ಕೆ. ಈ ಬಟ್ಟೆ ನಾವು ವಿಶ್ ಮಾಡೋಣಂತ ಮುಂದಕ್ಕೆ ಇದ್ದರೆ ಇವತ್ತು ಬಂದವ್ರೆ ಊರಿಂದ. ಸರ್ ಏನಿಲ್ಲ, ಇನ್ನೊಂದು ಏನಿಲ್ಲ, ಯೂಟ್ಯೂಬ್ ಕಡೆಯಿಂದ ಎಲ್ಲ ನಿಮಗೆ ವಿಶಸ್ ಮಾಡಿದ್ದಾರೆ. ಏನಾಗಿ ವಿಶಸ್ ಬಿಡ್ತಾರೆ? ಥ್ಯಾಂಕ್ ಯು. ಧನ್ಯವಾದಗಳು. ಫೈನಲಿ ಆಗಿ ನಾನು ರೆಡಿ ಆಗಿದ್ದೀನಿ. ನಾನು ನಾಗೇಂದ್ರಣ್ಣ ಅಲ್ಲಿ ಬರ್ತೀನಿ. ಡೈರೆಕ್ಟ್ ಬರ್ತಿರಲಿಲ್ಲ, ಹಿಂಗೆ ಬರ್ತೀರಾ? ನಾನಂತೂ ಇದೆ ನೋಡ್ರಿ, ನಮ್ದು ಏನಿದ್ರು ಆಚಾರ ಲುಕ್. ಕೆಳಗೆ ಲುಂಗಿ, ಮೇಲೆ ಟೀ ಶರ್ಟ್, ಅದೇನು ದೊಡ್ಡ ಲುಕ್ ನಮ್ಮದು. ಯಾಕೋ ಬರೋಂಗಿಲ್ಲ ಅಂತೆ. ಏನಕ್ಕೆ ಅಣ್ಣ? ಸ್ವಲ್ಪ ಮುಖ ಫ್ರೆಶ್ ಅಪ್ ಆಗಿ ಬಂದು ಬ್ಲ್ಯಾಕ್ ಗಾಗಲ್ಸ್ ಹಾಕೊಂಬಂದು ಲುಂಗಿ ಟೀ ಶರ್ಟ್ ಹಾಕೊಂಬಂದ್ರೆ ಹೆಂಗಿರ್ತದೆ ಗೊತ್ತಾ ನೀವು ಬಂದರೆ. ರಾಕಿಂಗ್ ಸ್ಟಾರ್ ಹುಟ್ಟಿದಬ್ಬ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಎಸ್ ಸರ್, ಇವತ್ತು ಟ್ರೈಸರ್ ರಿಲೀಸ್ ಆಗಿದೆ. ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಮೈಂಡ್ ಬ್ಲೋಯಿಂಗು. ಲಿಂಕ್ ಇಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಟಾಕ್ಸಿಕ್ನ ನೋಡಿ, ಎಲ್ಲರೂ ಫಾಲೋ ಮಾಡಿ, ಅದನ್ನು ಶೇರ್ ಮಾಡಿ. ಎಕ್ಸ್ಟ್ರಾರ್ಡಿನರಿ ಬಂದಿದೆ. ಯಾವಾಗ ಮೂವಿ ಬರ್ತಾ ಇದ್ದಾನೆ ರಿಲೀಸಿಂಗ್ ಫಾರ್ ದ ವೇಟಿಂಗ್ ದ ಮೂವಿ. ಮಾರ್ಚ್ 19ಗೆ ನನ್ನ ಹುಟ್ಟಿದಬ್ಬ ದಿವಸನೇ, ಅಂದರೆ ನನ್ನ ಮಾರ್ಚ್ 22 ಹುಟ್ಟಿದಬ್ಬ. 22 ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಇಲ್ಲಿ ನನ್ನ ಮಾರ್ಚ್ 19ಗೆ ರಿಲೀಸ್ ಇದೆ.
ಸೊ ಡಿಸ್ಪಾಯಿಂಟ್ ಏನಿಲ್ಲ. ನಮ್ಮ ಬಾಸ್ ಏನಿದು ಹೈ ಲೆವೆಲಿಗೆ ಇರ್ಬೇಕು ಯಾವಾಗ ನನ್ನ ಬಾಸು. ಭಾಳ ಮಸ್ತಿದೆ, ನೋಡಿದ್ರೆ ಮೈ ಜುಮ್ ಅಂತದ ಹಿಂಗೆಲ್ಲ ಭಾರಿ ಬಂದ. ನಿಮ್ಮ ಆ ಬಿಯರ್ಡು, ಆ ಗಾಗಲ್ಸು, ಹೇರ್ ಸ್ಟೈಲು, ಜಾಕೆಟ್ಸು, ಆ ಕಾರ್ನಾಗ ಬರೋದು ಪಾಪ ಲೆವೆಲ್ಲೇ ಲುಕ್ಕೇ ಬೇರೆ ಅದು ಗೊತ್ತದ. ಮಾರ್ಚ್ 19ಗೆ ಟಾಕ್ಸಿಕ್ ರಿಲೀಸ್ ಇದೆ. ಅವತ್ತು ಫಸ್ಟ್ ಶೋ ಹೋಗ್ತೀನಿ ನಾನು. ಯಾವುದೇ ಎಷ್ಟು ಮೂವಿ ಬರಲಿ ಫಸ್ಟ್ ಶೋ ಹೋಗ್ತೀನಿ ನಾನು. ಯಾವಾಗ ಮಾರ್ಚ್ ಬರ್ತದ, ಯಾವಾಗ 19 ಡೇಟ್ ಬರ್ತದ ಕಾಯ್ತಾ ಇದ್ದೀನಿ, ಯಾವಾಗ ಬರ್ತೀನಿ ಅಂತ. ಕೃಷ್ಣ ಮತ್ತು ನಾನು ಎಲ್ಲರೂ ಹೋಗ್ತಿದ್ದೀವಿ. ಬಂದರು ಈಗ ಕರೆಕ್ಟಾಗಿ ಫಂಕ್ಷನ್ ಹೋಗಿ ಸಿಗೋಣ. ಬ್ಯಾನರ್ ಹಾಕಿದ್ದಾರೆ, 3rd ಫ್ಲೋರಿಗೆ ಹೋಗ್ಬೇಕು ನಾವೀಗ. ಬನ್ನಿ ಹೋಗೋಣ. ಫೈನಲಾಗಿ ಫಂಕ್ಷನಿಗೆ ಬಂದಿದ್ವಿ. ಜಸ್ಟ್ ಈಗ ಹೆಸರು ರಿವೀಲ್ ಆಗ್ತಾ ಇದೆ, ವಿಡಿಯೋ ತೋರಿಸ್ತೀನಿ ನೋಡ್ಬೇಕಂದ್ರೆ ನಿಮ್ಗೆ. ಈಗ ಫೈನಲಾಗಿ ಹೆಸರು ರಿವೀಲ್ ಆಗ್ತಾ ಇದೆ ನೋಡಿ ಎಲ್ಲರೂ. ಫೈನಲಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಕಾಲ್ ಮಾಡಿದ್ರು, ಎಲ್ಲಿದೆಯಾ ಅಂತೇಳಿ. ಫುಲ್ಲು ಸಿಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಲ್ಲೇ ಮಾಮನ ಮನೆಗೆ ಊಟ ಮಾಡ್ತೀವಿ, ಎಲ್ಲ ಆಯಿತು. ಈಗ ಮನೆಗೆ ಹೋಗೋಣ. ಹಿಂಗಿದ್ದು ಮತ್ತು 4 ಗಂಟೆಗೆ ಮತ್ತು 5 ಗಂಟೆಗೆಲ್ಲ ಗುಡಿಗೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಬಂದಿದ್ದೀನಿ. ಈಗ ಬನ್ನಿ ಹೋಗೋಣ ಬನ್ನಿ. ಈಗ ತಾನೇ ಗುಡಿಗೆ ಹೋಗ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಮನೆಗೆ ಹಾಲು ಮೊಸರು ತಂದು ಕೊಟ್ಬಿಟ್ಟು ಹೋಗ್ಬೇಕು. ಮತ್ತು ಇಲ್ಲಿ ನೋಡ್ರಿ, ಮೊಹರಂ ತೊಟ್ಟಿದ್ರೆ ರೋಡ್ ಹಾಕಿದ್ದಾರೆ, ತೋರಿಸ್ತೀವಿ ನೋಡಿ ಬೇಕಾದ್ರೆ. ಹಿಂಗೆ ಹಾಕ್ಸ್ತಾ ಇರ್ರಿ ಎಲ್ಲೆಲ್ಲಿ ತೆಗ್ಗಿದ್ದಾವೆ ಹಂಗೆ ರೋಡ್ ಹಾಕ್ಸ್ತಾ ಇರ್ರಿ, ಚೆನ್ನಾಗುತ್ತೆ. ಯಾಕಂದರೆ ಯಾರು ಆಕ್ಸಿಡೆಂಟ್ ಆಗಿಲ್ಲ. ಈಗ ಸುಮ್ಮನೆ ಬೀಳ್ತಿರ್ತಾರೆ, ಅದಕ್ಕೋಸ್ಕರ ರೋಡ್ ಚೆನ್ನಾಗಿದ್ದರೆ ಆಯಿತು. ಮತ್ತು ಆಮೇಲೆ ಏನೋ ಹಬ್ಬ ಬಂದಾಗ ಮತ್ತೆ ತೋಡೋದು ಮತ್ತು ಕಿತ್ತೋದು ಮಾಡ್ತಾರೆ. ಏನಿದೆ ನಮ್ಮ ರಾಯಚೂರು ಮಾತ್ರ ಉದ್ಧಾರ ಆಗಲ್ಲ ರೀ. ಹಾಲು ಮೊಸರು ತಂದುಕೊಟ್ಟಾಯ್ತು. ಏನೂ ಇಲ್ಲ, ಅಂಗಡಿ ಹೋಗಿದ್ನಲ್ಲ ಪಾಪ ಆಂಟಿದು. ಈಗ ಜಸ್ಟ್ ಈ ಕಡೆ ಹಿಂಗೆ ಹೋಗಿದ್ರಂತೆ, ಅವ್ರ ಮೊಬೈಲ್ ಯಾರು ಎತ್ತಕೊಂಡು ಹೋಗ್ಬಿಟ್ರಂತೆ. ಪಾಪ ಹೊಸ ಮೊಬೈಲ್ ಅಂತ ಎತ್ತಕೊಂಡು ಹೋಗ್ಬಿಟ್ರು. ಅದು ಅವ್ರ ಮಗ ಹ್ಯಾಕ್ ಮಾಡಿದಾನಂತೆ ಟ್ರ್ಯಾಕ್ ಮಾಡೋಕ್ಕೆ. ಸುತ್ತ ಎಂಜಾಯ್ ಕಾಲೇಜ್ ಹತ್ರ ಇದೆಯಂತೆ. ಸೊ ಅದಕ್ಕೋಸ್ಕರ ಸಿಗಲಿ, ಆದಷ್ಟು ಬೇಗ ಜಲ್ದಿ ಸಿಗುತ್ತೆ. ಇಲ್ಲ, ನಮ್ಮ ಓಣೆಗೆ ಅಂಗಡಿ ಅಂತಿದೆ, ಅವ್ರ ಮೊಬೈಲೇ ಕಳೆದೋಗಿದೆ ಅಂತೆ. ಸಿಗ್ತದೆ, ಎಲ್ಲಿ ಹೋಗಲ್ಲ, ಸಿಗ್ತಾನೆ. ಈಗಾಯಿತು, ಏನು ಗುಡಿ ಹೋಗೋಣ. ಗುಡಿಗೆ ಅಂತೂ ಟೈಮ್ ಆಗಿದೆ. ಜೀವನದಲ್ಲಿ ಟೈಮ್ ಅಂತೂ ಈಗ 6:10 ಆಗಿದೆ. ಫೋನ್ ಮಾಡಿ ಏನು ಹೇಳಿಲ್ಲ, ಅದನ್ನು ಸ್ವಲ್ಪ ಜಲ್ದಿ ಹೋಗ್ಬೇಕಲ್ಲ. ಈಗ ತಾನೇ ಗುಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿ ಹೇಳಿದ್ರು ಬರ್ಬೇಕಾದ್ರೆ ಹಾಲು ತೊಗೊಂಡು ಅಂತ. ಹಾಲು ತೊಗೊಂಡು ಹೋಗೋಣ ಬನ್ನಿ. ಟೈಮನ್ನು ಬಿಟ್ಟು ಎಕ್ಸಾಕ್ಟು 9:10 ಆಗಿದೆ. ಈಗ ಮನೆಗೆ ಹೋಗೋಣ, ಹಾಲು ತೊಗೊಂಡ್ಬಿಟ್ಟು. ಸೊ ಫೈನಲಿ ಆಗಿ ಮನೆಗೆ ಬಂದಿದ್ರಿ. ಅಪ್ಪ ಅಮ್ಮ ಅಂತೂ ಊಟ ಮಾಡ್ತಿದ್ದಾರೆ. ಅಜ್ಜಿಂದು ಊಟ ಆಯಿತು, ತಾತಂದು ಊಟ ಆಯಿತು. ಈಗ ನಾವು ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಬೇಕು ವೀಡಿಯೋನ. ಸೊ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯು ಹೋಪ್ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಇಷ್ಟ ಇದ್ದರೆ ಶ್ರಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.